ಪ್ರೀತಿಯಲ್ಲಿ ನೋಡಿದ್ದೆ ನೀನು. ನಾವು ಬರುವಾಗನೇ ಬರ್ತಿದ್ಲು, ಹಿಂದೆನೇ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಅದ್ರ ಹಿಂದೆ ಈ ಅತ್ತಿಗೆನೂ ಹೋದ್ರು. ಇಲ್ಲ ದೊಡಮ್ಮ, ನಾನು ಕೂಡ ನೋಡಲಿಲ್ಲ. ಬರ್ತಿರ್ಬೋದು. ಅತ್ತೆ ಸೊಸೆ ಏನಾದರೂ ರಹಸ್ಯ ಮಾತಾಡ್ತಿದ್ದಾರೋ ಏನೋ. ಅಂಥದ್ದೇನು ರಹಸ್ಯ ಅವರದು? ಏನು ರಹಸ್ಯ? ಈಗ ಬಂದ್ಯಾ? ಎಷ್ಟೊತ್ತಂತ ನಿಂಗೆ ಕಾಯೋದು? ಬೇಗ ಬಂದು ಸೀರೆ ತಗೊಳ್ಳಿಕ್ಕಾಗೋದಿಲ್ಲ ನಿಂಗೆ? ಮಗಳು ಕಾಣ್ತಿಲ್ವಲ್ಲ ಇಷ್ಟೊತ್ತಿಂದ, ಎಲ್ಲಿ ಹೋದ್ಲು ಏನಂತ ಸ್ವಲ್ಪನಾದರೂ ನಿಂಗೆ ಯೋಚನೆ ಇದೆಯಾ? ಅಲ್ಲ ಕಣೆ, ನಾನು ಯಾಕೆ ಯೋಚನೆ ಮಾಡಬೇಕು? ನೀನು ನಿನ್ನ ಅತ್ತೆ ಜೊತೆ ಎಲ್ಲ ಇದ್ದಿದ್ದು. ಹಾಗೆ ಹೇಳು. ಸರಿ ಬನ್ನಿ ಬನ್ನಿ, ಬೇಗ ಬೇಗ ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ. ನೋಡಪ್ಪ, ಆ ಸೀರೆ ತೆಗೆದು ತೋರಿಸು. ಹಾಂ ತಗೊಳ್ಳಿ ಮೇಡಮ್. ನೋಡು ಪ್ರೀತಿ, ಇದು ಹೇಗಿದೆ? ತುಂಬ ಚೆನ್ನಾಗಿದೆಯಲ್ಲ ಈ ಸೀರೆ. ಇಬ್ಬಾ ಅದಾ? ಅದು ಬೇಡ, ಅದರಲ್ಲಿ ಗ್ರೀನ್ ಇದೆ. ನನಗೆ ಅಲ್ಲಿ ಪಿಂಕ್ ಇದೆ ನೋಡಿ. ಇಲ್ದಿದ್ರಲ್ಲಿ ಮೆರೂನ್ ಇದೆ ನೋಡಿ. ನೋಡಪ್ಪ, ಅದೇನೊಂದು ಕಲರ್ ತೋರಿಸು. ಅಲ್ಲ ಆಚೆ ಅದೇ ನೋಡಿ ಮೇಡಮ್, ಅದು ಸೀರೆ ಒಳಗೆ ಈ ಥರ ಇದೆ ನೋಡಿ, ಆ ಸೀರೆ ಆಗ್ಬೋದಾ ಅಂತ. ಇದು ಹೇಗಿದೆ ಲಲಿತಾ? ನಂಗೆ ಅದು ಸೀರೆನೂ ಬೇಡ, ಅಲ್ಲಿ ಇನ್ನೊಂದಿದೆ ನೋಡಿ. ನೀನು ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ನೀನು ಅಮ್ಮನ ಹತ್ರನೇ ಬೇಕಿದ್ರೆ ಕೇಳು. ಇದು ಹೇಗಿದೆ ನೀನೇ ಹೇಳು. ತುಂಬ ಚೆನ್ನಾಗಿದೆ, ಅದಕ್ಕೆ ಅದೇ ಇರಲಿ. ಸರಿಯಾಗಿ ಹೇಳಿದೆ. ಮಂಜು, ನೀನು ಸೆಲೆಕ್ಟ್ ಮಾಡಿದ್ಯಾ? ಇಲ್ಲ ಅತ್ತೆ. ನೋಡಪ್ಪ, ಗ್ರೀನ್ ಕಲರ್ ಹತ್ರನೇ ಒಂದು ಇನ್ನೊಂದು ಸ್ಯಾರಿ ಇದೆ ನೋಡೋದು. ಅದೇ ಅದು ಕೊಡು. ನೋಡು ಮಂಜು, ಇದು ಹೇಗಿದೆ? ನಂಗೆ ಓಕೆ ಅತ್ತೆ, ಅದೇ ಇರಲಿ. ಸರಿ, ಇನ್ನಮ್ಮಿಬ್ಬರಿಗೆಲ್ಲ ಅಲ್ಲಿ ಹೋಗೋಣ. ಅಲ್ಲಿಂದ ತೆಗೆದುಕೊಳ್ಳಿ. ಪ್ರೀತಿ, ಇದೇ ಅನಿಸುತ್ತೆ. ಅವರವ್ರಿಗೆ ಇಷ್ಟ ಬಂದದ್ದು ತೆಗಿಲಿ ಅಂತ ಕರ್ಕೊಂಡು ಬಂದು ಎಲ್ರಿಗೂ ಅತ್ತೇನೆ ತೆಗ್ದದ್ದು. ಅತ್ತೆ, ಹಾಗೆ ಅಮ್ಮನಿಗೂ ತೆಗೆದ್ಬಿಡಿ, ಈಸಿ ಆಗಿಬಿಡುತ್ತೆ. ಬೇಡ ಅದಕ್ಕೆ, ನಾನು ಮತ್ತೆ ನಿಮ್ಮ ತಮ್ಮನ ಜೊತೆ ಬರ್ಲಿಕ್ಕುಂಟು, ಹಾಗೆ ತೆಗಿತೇನೆ. ಸದ್ಯ ದೊಡ್ಡಮ್ಮ ಬಚಾವಾದ್ರು. ಸದಾ ನೋಡು, ಫಸ್ಟ್ ನೀನು ಮೇಲೆ ಕೂತ್ಕೋ ಸ್ವಲ್ಪ. ಏನಾಯ್ತು? ಯಾಕೆ ನನ್ನ ಹತ್ರ ನೀನು ಅರ್ಜೆಂಟಾಗಿ ಬರ್ಬೇಕಂತ ಹೇಳಿದ್ದು? ಆ ಕರಿಯನ್ ಬಗ್ಗೆ ಏನಾಯ್ತು ಗೊತ್ತಾಯ್ತಾ? ಹೌದು. ಏನು ಹೇಳು, ಯಾರವನು? ಪ್ರೀತಿಗೆ ಹೇಗೆ ಪರಿಚಯ? ಅವನು ನಮ್ಮ ಕಾಲೇಜ್ ಇದೆ ನೋಡು, ಅಲ್ಲಿ ಒಂದು ಐಡಿಯಲ್ ಇದೆಯಲ್ಲ, ಅದರ ಓನರ್ ಅವನು. ಅಲ್ಲೇ ಇರ್ತಾನೆ ಯಾವಾಗಲೂ. ಅದು ಬಿಟ್ಟರೆ ಅವನಿಗೊಬ್ಬ ಫ್ರೆಂಡ್ ಇದ್ದಾನೆ. ಅದು ಬಿಟ್ಟರೆ ಅಪ್ಪ ಅಮ್ಮ ಯಾರೂ ಇಲ್ಲ ಅವನಿಗೆ. ಫ್ರೆಂಡ್ ಒಬ್ಬ ಇದ್ದಾನೆ ಅಷ್ಟೇ, ಅವನೊಟ್ಟಿಗೆ ರೂಮಲ್ಲಿರೋದು. ಹೌದಾ? ಮತ್ತೆ ಪ್ರೀತಿ ಹೇಗೆ ಗೊತ್ತಾ ಅವನಿಗೆ? ಯಾಕೆ ಪ್ರೀತಿಗೋಸ್ಕರ ನಮ್ಮನ್ನು ಹೊಡೆದ? ಅವನು ಹೊಡೆದದ್ದು ಪ್ರೀತಿಗೋಸ್ಕರನೇನಾ ಅಂತ ಗೊತ್ತಿಲ್ಲ. ಆದರೆ ಪ್ರೀತಿಗೂ ಅವನಿಗೆ ಏನೂ ಕನೆಕ್ಷನ್ ಇಲ್ಲ. ಆದರೆ ಫ್ರೆಂಡ್ಸ್ ಆಗಿರ್ಬೋದು ಒಂದು ವೇಳೆ. ಫ್ರೆಂಡ್ಸಾ? ಐಡಿಯಲ್ ಕೆಫೆ ಓನರ್ ಅವನ ಹತ್ರ ಏನು ಫ್ರೆಂಡ್ಶಿಪ್ ಇವಳ್ದು ಗೊತ್ತಿಲ್ಲ. ಅವನ ಬಗ್ಗೆ ಅಷ್ಟು ತಿಳಿತು. ಮತ್ತು ಇನ್ನೊಂದು ಏನಂದರೆ, ಇದೇ ನಾನು ಹೇಳಲಿಕ್ಕೆ ಅಂತ ನಿನ್ನ ಅರ್ಜೆಂಟಾಗಿ ಕರೆದದ್ದು. ಏನಂತದ್ದು? ಪ್ರೀತಿಗೆ ಮದುವೆ ಫಿಕ್ಸ್ ಆಗಿದೆ ಕಣೋ. ಏನು ಹೇಳ್ತಿದ್ದೀಯಾ? ಹೌದು, ಪ್ರೀತಿಗೆ ಇನ್ನೊಂದೆರಡು ತಿಂಗಳ ಒಳಗೆ ಮದುವೆ. ಅದು ಅವಳ ಅತ್ತೆ ಮಗನೇ, ರಿಲೇಷನಲ್ಲೇ ಮಾಡ್ತಿರೋದು. ರಿಲೇಟಿವ್ ಅಂದಮೇಲೆ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ? ಅದು ಆ ಹುಡುಗ ಇದ್ದಾನಲ್ಲ, ಅವನಿಗೆ 25 ವರ್ಷದೊಳಗೆ ಮದುವೆ ಆಗ್ಬೇಕಂತೆ. ಆಮೇಲೆ ಒಳ್ಳೆ ಮುಹೂರ್ತ ಅವನಿಗಿಲ್ವಂತೆ, ಅದಕ್ಕೆ 25 ವರ್ಷದೊಳಗೆ ಆಗ್ಬೇಕಂತ. ಅದು ಅಲ್ಲದೆ ಅವನ ಬರ್ಡೇ ದಿವಸ ಏನೋ ಅದೇ ದಿವಸನೇ ಇಟ್ಟಿದ್ದಾರೆ ಮದುವೆ. ಅದು ಕೊನೆ ಮುಹೂರ್ತ ಅಂತೆ. ಇದೇನೋ ಒಂದಕ್ಕೊಂದು ಕನೆಕ್ಷನ್ ಆಗ್ತಿಲ್ವಲ್ಲ. ನೋಡು, ಇದೇ ಸರಿಯಾದ ಚಾನ್ಸ್ ನಮಗೆ. ಆ ಹುಡುಗನ ಹತ್ರ ಹೋಗಿ ಹೇಳೋಣವಾ, ಈ ಥರ ಅಂತ ಏನಾದರೂ ನಾವು ಚಾಡಿ ಹೇಳಿಬಿಟ್ರೆ, ಆಗ ಅವನು ಬಿಟ್ಬಿಡ್ತಾನಲ್ಲ ಈ ಹುಡುಗಿ ಬೇಡ ಅಂತ. ಆಗ ನಮ್ಮ ಹಾಗೇನೆ ತೀರಿಸಿದಾಗೆ ಆಗುತ್ತಲ್ಲ. ಇಲ್ಲ, ಮದುವೆ ನಡೀಲಿ. ಏನೋ ಹೇಳ್ತಿದ್ಯಾ? ಆ ಕರಿಯನ್ಗಂತೂ ನನಗೇನು ಗೊತ್ತಾಗ್ತಿಲ್ಲ ಯಾಕೆ ಹೊಡೆದ ಅನ್ನೋದು. ಆದರೆ ಇದರಲ್ಲಿ ನಾವು ಹಾಗೆ ತೀರಿಸ್ಬೋದಲ್ಲ ಮದುವೆ ನಿಂತೋದ್ರೆ. ಅವನಿಗೆ 25 ವರ್ಷದೊಳಗೆ ಮದುವೆ ಆಗಬೇಕಲ್ಲ, ಆಗಲಿ ಬಿಡು.
ನಂಗೊಂದೊಳ್ಳೆ ಐಡಿಯಾ ಬಂತು. ಅದು ನಾನು ನಿಂಗೆ ಮತ್ತೆ ಹೇಳ್ತೀನಿ. ಶಾಂತಿ, ಬಟ್ಟೆಗಳನ್ನೆಲ್ಲ ನಾನು ಕಾರಲ್ಲಿ ಇಟ್ಟಾಯ್ತು. ಇನ್ನು ಅಲ್ಲೊಂದು ಹೋಟೆಲ್ ಇದೆ ಹತ್ರದಲ್ಲಿ, ಅಲ್ಲಿ ಹೋಗಿ ಏನಾದರೂ ತಿಂದ್ಬಿಟ್ಟು ಹೋಗೋಣ. ಅಯ್ಯೋ, ಈಗೇನು ತಿನ್ಲಿಕ್ಕೆ ಹೋಗೋದು? ಬೇಡ ಬೇಡ ಅಣ್ಣ, ಮನೆಗೆ ಹೊರಡೋಣ. ಅಲ್ಲಮ್ಮ, ಮಂಜು ಕೂಡ ಬೆಳಿಗ್ಗೆ ಏನೂ ತಿನ್ನಲಿಲ್ಲ. ಅವರಿಬ್ಬರಿಗೂ ಹಸಿವಾಗಿರ್ಬೋದು ನೋಡಿ, ಅದಕ್ಕೆ ಹೋಗಿ ಬರೋಣ. ಸರಿ ರೀ. ಎಲ್ಲಿ, ಇಲ್ಲೇ ಹತ್ರದಲ್ಲಿದ್ಯಾ? ಹಾಂ, ಅಲ್ಲಿದೆ ನೋಡು, ಬಾ ಹೊರಡೋಣ. ಸರಿ, ಆಚೆ ಹೊರಡಿ. ಅಲ್ಲಿ ಹೋಟೆಲ್ ಇದೆಯಂತೆ. ಬಾವಾ, ಗಜೇಂದ್ರ ಬಂದ್ಯಾ? ಬಾ, ನಾವೆಲ್ಲ ಹೋಟೆಲ್ಗೆ ಹೊರಡ್ತಿದ್ವಿ, ನೀನು ಬಾ. ಹಾಂ ಸರಿ ಬಾವಾ. ಗಜೇಂದ್ರ, ಸಾರಿ ಗಜೇಂದ್ರ, ನಾನು ಮಾತಾಡಬಾರ್ದಿತ್ತು ಪ್ರೀತಿಗೆ ಹಾಗೆ. ನಂಗೆ ಗೊತ್ತಾಯ್ತಲ್ವ ಈಗ. ಹಾಂ ಆದರೆ ಹಾಂ, ಹೌದು, ನಂದೇ ತಪ್ಪು. ನಿನ್ನ ಮಗಳೇ ಸಮಾಧಾನ ಆದ್ಲು, ನೀನು ಯಾಕೆ ಹೀಗೆ ಆಡ್ತಿದ್ಯಾ? ಅವಳು ಸಮಾಧಾನ ಆಗಿರ್ಬೋದು, ಆದರೆ ನೀನು ನೋಡ್ಕೊಂಡು ಮಾತಾಡಬೇಕಲ್ಲ. ಚಂದು ನಂಗೆ ಗೊತ್ತಿರೋ ಹುಡುಗನೇ. ಸರಿನಪ್ಪ, ಅವಳಾದರೂ ನನ್ನ ಹತ್ರ ಸಮಾಧಾನ ಮಾಡ್ಕೊಂಡು ಬಂದ್ಲು. ನೀನೇನೀಗ ಗಲಾಟೆಗೆ ಮಾಡ್ತಿದ್ಯಾ? ಗಲಾಟೆ ಅಂತ ಅಲ್ಲ, ಆದರೆ ಬೇಸರನೇ ಅಲ್ಲ. ನನಗೆ ತುಂಬ ಬೇಸರ ಆಗೋಯ್ತು, ನನ್ನ ಮಗಳಿಗೆ ಹೀಗೆಲ್ಲ ಮಾತಾಡಿದ್ಯಲ್ಲ ನೀನಂತ. ಅದೇನು ನಿನ್ನ ಮಗಳು ಅಂತ ಹೇಳೋದು? ಅವಳು ನನ್ನ ಮನೆ ಸೊಸೆ, ನನಗೂ ಮಗಳೇ. ನಾನು ಮಗಳ ಥರನೇ ನೋಡ್ಕೊಳ್ತೀನಿ. ನನ್ನ ಬುದ್ಧಿ ನಿಂಗೆ ಗೊತ್ತಲ್ಲ. ಇಬ್ಬರು ಗಲಾಟೆ ಮಾಡ್ತಿದ್ದೀರಾ? ಸರಿ, ನೀವು ಮಾಡ್ಕೊಂಡಿರಿ, ನಾನು ಅವ್ರಿಗೋಗಿ ಏನೇನು ಬೇಕೋ ತೆಗೆದುಕೊಟ್ಟು ಬರ್ತೀನಿ. ರೀ, ನೋಡು, ನಾವಿಬ್ಬರು ಮಾತಾಡೋದನ್ನು ಗಲಾಟೆ ಅಂತ ಹೇಳಿ ಹೋಗ್ತಿದ್ದಾರೆ. ನಾನು ಮೊದಲು ಮಾತಾಡಿದ ತಪ್ಪಂತ ನಾನು ಒಪ್ಕೊಂಡೆ ಅಲ್ಲ. ಬಾ, ಅಲ್ಲಿ ಹೋಗಿ ಏನಾದರೂ ತಿನ್ಬರೋಣ. ನಾನೇನಾದರೂ ಮಾತಾಡ್ತೀನಂತ ಓಡ್ತಾ ಇದ್ದಾಳೆ. ನಿನ್ನ ಬಗ್ಗೆ ನಂಗೆ ಗೊತ್ತು. ಹಾಗಂತ ನನ್ನ ಮಗಳ ಮನಸ್ಸಿಗೆ ನೋವು ಮಾಡಿದೆ ಅಂತ ನಾನು ಹೇಗೆ ಸುಮ್ಮನಿರಲಿ? ಮೊದಲು ಹೋಗಿ ಪ್ರೀತಿನ ನೋಡ್ತೀನಿ. ಪ್ರೀತಿ ಅತ್ತೇನಾದು ಹಬ್ಬ. ಪಾಪ, ನನ್ನಿಂದ ಪ್ರೀತಿಗೆ ಕೂಡ ಬೈಗಳು ಸಿಕ್ತು. ಪ್ರೀತಿ ಮೊದಲೇ ಹೇಳಿದ್ಲು ಮನೆಯವ್ರ ಜೊತೆ ಬಂದಿದ್ದೇನೆ ಅಂತ. ಆಗ್ಲೇ ನಾನು ದೂರ ಸರಿಬೇಕಿತ್ತು. ಪ್ರೀತಿಯನ್ನು ನೋಡಿದ್ರೆ ಸ್ವಲ್ಪ ನನಗೆ ಸಮಾಧಾನ ಆಗ್ಬೋದು, ಆದ್ರೆ ಹೇಗ್ ನೋಡೋದು? ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಹೇ ಬಾರೋ ಭಗವಂತ ಬಾರೋ, ನೀ ಬಂದು ಪ್ರೀತಿ ಮಾಡಿ ನೋಡು. ಒಂದು ಹೆಣ್ಣ ನೋಡು ಬಾ, ನಿನ್ನ ಮನಸ್ಸ ನೀಡು ಬಾ. ಹೃದಯ ಚಿಂದಿಯಾದ ನೋವು ನಿನಗೆ ತಿಳಿಯುವುದು ಬಾ. ಧರೆಗೆ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಮೆಂಟ್ಸ್ ಮೂಲಕ ಏನು ನಿಮ್ಮ ಅಭಿಪ್ರಾಯ ಇದೆಯೋ ಅದನ್ನು ತಿಳಿಸಿ ಫ್ರೆಂಡ್ಸ್. ಹೇ ಪ್ರೀತಿ, ನೀನು ಯಾಕೆ ಅಷ್ಟು ದೂರ ಹೋಗಿ ಎಲ್ಲಿ ನೋಡ್ತಿದ್ಯಾ? ಅದೇನಿಲ್ಲ ಚಂದು, ನನ್ನ ಅತ್ತೆ ಏನಾದರೂ ಬಂದುಬಿಟ್ರಾ ಅಂತ ನೋಡ್ತಿದ್ದೆ.